ಕಡೆ ಹಾಕಿ ಹೋಗ್ತೀವಿ. ಮಕ್ಕಳಲ್ಲಿ ತುಂಬಾ ಆಸೆ ಇಟ್ಕೊಳ್ತೀವಿ. ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಬೆಳೆಸ್ತೀವಿ, ಓದಿಸ್ತೀವಿ. ನಂತರ ಏನೇನಾಗುತ್ತೋ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಒಂದು ಘಟನೆಯ ಚಿತ್ರಣವನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ. ಶಾಂತ ರೀತಿಯಿಂದ ಮನ ಇಲ್ಲೇ ಇದ್ದು ಗಮನಿಸ್ತಾ ಮಕ್ಕಳಿಗೂ ಕೂಡ ಶಾಂತ ರೀತಿಯಿಂದ. ಮಕ್ಕಳೇ, ನೀವು 3 ಜನ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದೀರಿ. ತುಂಬ ಖುಷಿ ಆಗ್ತಿದೆ ನನಗೆ. ಹೌದಪ್ಪ ಮಕ್ಕಳೇ, ನಿಮ್ಮ ತಂದೆ ತುಂಬ ಕಷ್ಟಪಟ್ಟು ಸಾಕಷ್ಟು ಹಣ ಖರ್ಚು ಮಾಡಿ ನಿಮ್ಮನ್ನು ಓದಿಸಿದ್ದಾರೆ. ನೀವು ಒಳ್ಳೆಯ ಕೆಲಸವನ್ನು ಪಡೆಯಬೇಕು. ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಕ್ಕಳೇ? ರವಿ, ನೀನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ? ಅಪ್ಪಾಜಿ, ನೀನು ಡಾಕ್ಟರ್ ಆಗಬೇಕು. ಇಂಗ್ಲೆಂಡಿಂದ ನನಗೆ ಆಫರ್ ಬಂದಿದೆ. ಅಲ್ಲಿ ಹೋಗಿ ಡಾಕ್ಟರ್ ಆಗ್ತೀನಿ. ಅಲ್ಲಿ ಇಂಡಿಯಾದಿಂದ ಹೋದ ಡಾಕ್ಟರ್ಸ್ಗೆ ತುಂಬ ಬೇಡಿಕೆ ಇದೆ. ಸೂಪರ್ ಮಗನೇ, ಒಳ್ಳೆಯ ಯೋಚನೆ. ಕೀಪ್ ಇಟ್ ಅಪ್. ಶಶಿ, ನೀನು ಏನಾಗ್ತೀಯಪ್ಪ? ಅಪ್ಪಾಜಿ, ನಾನು ಇಂಜಿನಿಯರಿಂಗ್ ಓದ್ತಿರುವಾಗಲೇ ಅಮೆರಿಕದ ದೊಡ್ಡ ಕಂಪನಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆಗಿದ್ದೇನೆ. ಹಾಗಾಗಿ ನಾನು ಅಮೆರಿಕಾಗೆ ಹೋಗ್ತಿದ್ದೇನೆ. ವೆರಿ ಗುಡ್. ನಿಮ್ಮ ತಂದೆಯ ಆಸೆಯಂತೆ ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರಿದ್ದೀರಾ. ಅದು ವಿದೇಶಗಳಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ ಅಂದರೆ ನಮಗೆ ಹೇಳಿಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತದೆ. ಕಿರಣ್, ನಿಮ್ಮ ಅಣ್ಣಂದಿರು ನೋಡು, ಒಬ್ಬ ಅಮೆರಿಕಾದಲ್ಲಿ, ಒಬ್ಬ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತಾರಲ್ಲ. ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಅಮ್ಮ, ನನಗೆ ವಿದೇಶಕ್ಕೆ ಹೋಗೋಕೆ ಇಷ್ಟ ಇಲ್ಲ. ಮತ್ತೆ ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ. ನಮ್ಮದೇ ತೋಟ ಇದೆಯಲ್ಲ, ಅದರಲ್ಲೇ ದುಡಿತೀನಿ. ಹೊಸ ಪದ್ಧತಿಯ ವ್ಯವಸಾಯ ಕ್ರಮಗಳು ಬಂದಿವೆ. ಅವುಗಳನ್ನು ಅಳವಡಿಸಿಕೊಂಡು ನಮ್ಮ ಹೊಲದಲ್ಲೇ ಸಾಕಷ್ಟು ದುಡಿಯಬಹುದು. ಅದಕ್ಕೆ ನಾನು ಇಲ್ಲೇ ರೈತನಾಗಬೇಕು ಅಂದುಕೊಂಡಿದ್ದೀನಿ ಅಮ್ಮ. ಏನು, ಈ ಹಳ್ಳಿಯಲ್ಲಿ ಇರಬೇಕು ಅಂದುಕೊಂಡಿದ್ದೀಯ? ನಾನು ಇಷ್ಟು ಕಷ್ಟಪಟ್ಟು ಓದಿಸಿದ್ದು ಇದಕ್ಕೆ? ನಿನ್ನ ಓದಿಸಿದ್ದು ಎಲ್ಲ ವ್ಯರ್ಥ ಆಗುತ್ತದೆ. ನಿಮ್ಮ ಅಣ್ಣಂದಿರನ್ನು ನೋಡಿಕೊಳ್ಳಿ. ಯಾವುದಾದರೂ ಒಳ್ಳೆ ಕೆಲಸಕ್ಕೆ ಹೋಗು. ಅಪ್ಪ, ಓದಿದ್ದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಕೃಷಿಯಲ್ಲೂ ಕೂಡ ವಿದ್ಯೆ ತುಂಬ ಮುಖ್ಯ. ಹೊಸ ಹೊಸ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ವ್ಯವಸಾಯ ಮಾಡ್ತೀನಿ. ಇಲ್ಲೇ ಸಾಕಷ್ಟು ನೆಮ್ಮದಿಯ ಜೀವನ ನಡೆಸಬಹುದು. ಒಪ್ಪಿಕೊಳ್ಳಿ ಅಪ್ಪ. ನೀನು ಹಾಗೆ ಮಾಡಿದರೆ ನನ್ನ ಮರ್ಯಾದೆ ಹೋಗುತ್ತದೆ. ತನ್ನ ಮಗನನ್ನು ಹಾಳು ಮಾಡಿದ, ಒಂದು ಒಳ್ಳೆಯ ಕೆಲಸ ಕೊಡಿಸಲಿಕ್ಕೆ ಆಗಲಿಲ್ಲ ಅಂತ ಜನ ಬೈತಾರೆ. ನೀನು ಹಾಗೆ ಮಾಡೋದಾದರೆ ನಮ್ಮ ಮನೆ ಬಿಟ್ಟು ಹೋಗು. ನಮ್ಮ ಜೊತೆಗೆ ಇರುವ ಯೋಗ್ಯತೆ ನಿನಗಿಲ್ಲ. ತುಂಬಾನೇ ಆಸೆ ಇಟ್ಕೊಂಡು ಓದಿಸ್ತೀವಿ. ಅವರು ಅಮೆರಿಕಕ್ಕೆ, ಇಂಗ್ಲೆಂಡ್ಗೆ ಹೋಗಿ ಡಾಕ್ಟ್ರು, ಇಂಜಿನಿಯರ್ ಆಗಲಿ ಅಂತ ಓದಿಸ್ತೀವಿ. ಕೊನೆಗೆ ಅವರು ನಮ್ಮೂರಲ್ಲೇ ಇರ್ತಾರೆ ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ಸ್ವಲ್ಪ ನೋವು ಅನಿಸುತ್ತೆ. ಅವರು ನಮ್ಮ ಜೊತೆಗಿದ್ರೆ ಫಾರಿನ್ಗೆ ಹೋಗಲಿಲ್ಲ ಅಂತಂದರೆ, ಇಲ್ಲೇ ಊರಲ್ಲಿ ಇರ್ತಾರೆ ಅಂತಂದರೆ ನಮ್ಗೆ ಅವಮಾನ ಅಂತ ಯೋಚನೆ ಮಾಡಿ ಮಗನನ್ನು ಹೊರಗಾಕ್ತಾರೆ ನಮ್ಮ ನಿವೃತ್ತ ಶಿಕ್ಷಕರೊಬ್ಬರು. ಸ್ವಲ್ಪ ಕೆಲವು ತಿಂಗಳ ನಂತರ ಸ್ನೇಹಿತರ ಮನೆಗೆ ಸ್ನೇಹಿತರ ಭೇಟಿಯಾಗುತ್ತೆ. ನೋಡೋಣ ಏನಾಗುತ್ತೆ. ಏನೋ ಭಯ, ಆರಾಮಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. ಕೂತ್ಕೋ. ಏನೇ, ಯಾರು ಬಂದಿದ್ದಾರೆ ನೋಡಿ? ನೀರು ತಗೊಂಡು ಬಾ. ಏನಮ್ಮ, ಆರಾಮಿದೆಯಾ? ಏನಲ್ಲ, ಆರಾಮಿದ್ದೀನಿ. ಹೇಳು, ಮತ್ತೆ ವಿಶೇಷ? ಏನಿಲ್ಲ ಕಣ್ಣ, ನಮ್ಮ ಮಗಳಿಗೆ ಮದುವೆ ಮಾಡೋಕ್ಕೆ ಗಂಡು ಹುಡುಕ್ತಾ ಇದ್ವಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ನನ್ನ ಮಗಳನ್ನು ನೋಡ್ತೀರಾ ಅಂತ ಕೇಳೋಕ್ಕೆ ಬನ್ನಿ. ಇದೇ ನೋಡು ನಮ್ಮ ಮಗಳ ಫೋಟೋ. ಹಾಂ, ಹುಡುಗಿ ಚೆನ್ನಾಗಿದ್ದಾರೆ. ನೋಡಿ, ನಿಮ್ಮ ಸೊಸೆಯಾಗಿ ಸೆಲೆಕ್ಟ್ ಮಾಡ್ತೀಯ? ಹಾಂ ರೀ, ಚೆನ್ನಾಗಿದ್ದಾಳೆ. ನಮ್ಮ ರವಿಗೆ ಫೋಟೋ ವಾಟ್ಸಪ್ನಲ್ಲಿ ಕಳಿಸಿ ಕೇಳ್ರಿ, ಅವನಿಗೆ ಇಷ್ಟ ಆಗುತ್ತಾ ಅಂತ. ಹಾಗೆ ಮಾಡ್ತಿದ್ದೀನಿ.
ರವಿ ಫೋಟೋ ಕಳಿಸಿದ್ದೀನಿ ನಿನಗೆ ಇಷ್ಟ ನನ್ನ ಮದುವೆ ಆಗಲಿಕ್ಕೆ ಹೋಗಿದ್ದು? ಅಯ್ಯೋ ಅಪ್ಪ, ನನಗೆ ಆಗಲೇ ಮದುವೆ ಆಗಿ 3 ತಿಂಗಳಾಯಿತು. ಹೌದಾ? ನನಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ಸ್ವಲ್ಪ ಅವಸರದಲ್ಲಿ ಆಯಿತು. ಇಲ್ಲೇ ಹೋಗಿ ಡಾಕ್ಟರ್ನ ಮದುವೆ ಆಗಿದ್ದೀನಿ. ಮದುವೆ ಫೋಟೋಸ್ ಕಳಿಸ್ತೀನಿ ನೋಡಿ, ನಿಮ್ಮ ಜೊತೆ ಹೇಗಿದ್ದಾರೆ ಅಂತ ನನಗೂ ತೋರಿಸಿ. ಸರಿ ಅಪ್ಪ. ಸಾರಿ ಅಪ್ಪ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ರವಿ ಏನಾದರೂ ಏನಾಯ್ತು? ಯಾಕೆ ಬಿಸಿಲಲ್ಲಿ ಕುಳಿತುಬಿಟ್ರಿ? ರವಿ ಅಲ್ಲೇ ಮದುವೆ ಆಗಿದ್ದಾನೆ ಅಂತ ಕಣೆ, ನಮಗೆ ಹೇಳೇ ಇಲ್ಲ. ಆಗಲೇ 3 ತಿಂಗಳಾಯಿತು ಅಂತ ಮದುವೆ ಆಗಿ. ಅಯ್ಯೋ, ಎಂಥ ಮೋಸ ಮಾಡಿದ್ದಾರೆ. ನಾವು ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಟು ಕಾಯ್ತಿದ್ವಿ. ಹೋಗಿ ಬಿಡಿ, ಶಶಿಗೆ ಫೋಟೋ ಹಾಕಿ ಅವನನ್ನಾದರೂ ಕೇಳಿ. ಸರಿ, ಆಗ್ತೀನಿ. ಅಪ್ಪ ಯಾವುದೋ ಫೋಟೋ ಹಾಕಿದಾರಲ್ಲ, ಕೇಳೋಣ ಏನು ಅಂತ. ಅಪ್ಪ, ಈ ಫೋಟೋ ಯಾಕೆ ಹಾಕಿದ್ದೀರಾ? ಈ ಫೋಟೋ ನೋಡೋಣ, ಇದರಲ್ಲಿ ಹುಡುಗಿ ನಿನಗೆ ಇಷ್ಟ ನಮ್ಮ ಮದುವೆ ಆಗಲಿಕ್ಕೆ? ಅಯ್ಯೋಪ್ಪ, ನಾನು ಇಲ್ಲೇ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಮದುವೆ ಫಿಕ್ಸ್ ಆದಮೇಲೆ ಇನ್ವಿಟೇಷನ್ ಕಾರ್ಡ್ ವಾಟ್ಸಪ್ನಲ್ಲಿ ಕಳಿಸ್ತೀನಿ. ಸಾಧ್ಯ ಆದರೆ ಬನ್ನಿ, ಇಲ್ಲ ಅಂದರೆ ಮದುವೆ ಲೈವ್ ವಿಡಿಯೋ ಇರುತ್ತೆ, ಅಲ್ಲಿಂದಾನೆ ಆಶೀರ್ವಾದ ಮಾಡಿ. ಅಮ್ಮನಿಗೂ ಹೇಳಿ ಅಪ್ಪ. ಬೈಯಪ್ಪ. ನೋಡಿದೆಯಾ, ನಿನ್ನ ಮಕ್ಕಳಿಗೆ ಇವಾಗ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಅಭಿಪ್ರಾಯ ಕೇಳೋಕ್ಕೂ ಅವರಿಗೆ ಟೈಮ್ ಇಲ್ಲ. ಅವರು ದುಡಿಮೆ ಇಲ್ಲದೆ ದುಡ್ಡಿನ ಹಿಂದೆ ಹೋಗ್ತಿದ್ದಾರೆ. ತಂದೆ ತಾಯಿಯ ಮೇಲೆ ಪ್ರೀತಿನೇ ಇಲ್ಲದಂತಾಗಿದೆ. ನಿಮ್ಮ 3ನೇ ಮಗ ಇರಬೇಕಲ್ಲ, ಅವನೇನು ಮಾಡ್ತಿದ್ದಾನೆ? ಹೌದಾ? ಅವನು ಇದೇ ಊರಲ್ಲಿ ಕೃಷಿ ಮಾಡ್ತಿದ್ದಾನೆ, ರೈತನಾಗಿದ್ದಾನೆ. ಅಯ್ಯೋ, ರೈತನ? ಹಾಗಿದ್ರೆ ನಮ್ಮ ಮಗಳನ್ನು ಅವನಿಗೆ ಕೊಡಲ್ಲ ಬಿಡಿ. ಕೇಳಬೇಡಿ, ಬನ್ನಿ ಹೋಗೋಣ. ಸರಿ ಕಣ, ಮತ್ತೆ ಬಾಬಾ. ಸರಿ, ಬಾಯ್. ನೋಡಿದಿರಲ್ಲ, ಇದು ನಿತ್ಯ ಆಗ್ತಾ ಇರೋದು. ಒಂದೆಡೆ ನಮಗಾಗಿ ಇರ್ತಾರೆ ಅಂತ ಕಲಿಸಿದಂಥ ಫಾರ್ಮಿಗೆ ಹೋದಂಥ ಮಕ್ಕಳು ನಮ್ಮ ಇಷ್ಟ ಕಷ್ಟಕ್ಕೂ ಆಗದೆ, ನಮ್ಮ ಅಭಿಪ್ರಾಯವನ್ನು ಕೇಳದೆ ತಮ್ಮದ ನಿರ್ಧಾರಗಳನ್ನ ತಗೊಂಡು ತಮ್ಮ ಕಡೆನೇ ಹೋದರೆ, ಇನ್ನೊಂದೆಡೆ ಮಗ ರೈತ ಅನ್ನೋ ಕಾರಣಕ್ಕೆ ಹೆಣ್ಣು ಕೊಡಲ್ಲ, ಮಗಳನ್ನ ರೈತನ ಕೊಟ್ಟರೆ ಹೇಗೆ ಅಂತ ಹೇಳಿ ತಿರಸ್ಕಾರ ಮಾಡಿ ಹೋದಂಥ ದಂಪತಿಗಳು. ಹಲವು ವರ್ಷಗಳ ನಂತರ ಇದೇ ಹಿರಿ ಜೀವಗಳು ತುಂಬಾ ಚಿಂತೆ ಹಚ್ಕೊಂಡು, ಮಕ್ಕಳು ಹೀಗೆ ಮಾಡಿದ್ರಲ್ಲ, ನಮ್ಮ ಜೀವನಕ್ಕೆ ಎಷ್ಟೊಂದು ತೊಂದರೆ ಆಯ್ತಲ್ಲ ಅನ್ನೋ ಚಿಂತೆಯಲ್ಲಿ ನರಳುತ್ತಾರೆ. ತಂದೆಗೆ ಆರೋಗ್ಯ ಕೆಡುತ್ತೆ. ಮತ್ತೆ ಏನಾಗುತ್ತೋ ನೋಡೋಣ. ರವಿಗೆ ಫೋನ್ ಮಾಡ್ತೀನಿ ಕಣೆ, ಬಂದು ಆಸ್ಪತ್ರೆಗೆ ತೋರಿಸ್ತಾನೆ. ಹಲೋ ರವಿ, ನನಗೆ ತುಂಬ ಆರೋಗ್ಯ ಕೆಟ್ಟಿದೆ ಅಪ್ಪ, ಬಂದು ಆಸ್ಪತ್ರೆಗೆ ತೋರಿಸು. ನೀನು ಡಾಕ್ಟರ್ ಅಲ್ವಾ, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಬರ್ತೀಯೇನು? ಅಯ್ಯೋ ಅಪ್ಪ, ಇಲ್ಲಿ ನಾನು ತುಂಬ ಬ್ಯುಸಿ. ಅಲ್ಲಿಗೆ ಬಂದೆ, ಪೇಷಂಟ್ ಎಲ್ಲ ಬೇರೆ ಕಡೆ ಹೋಗ್ತಾರೆ, ಬಿಸ್ನೆಸ್ಗೆ ಹೊರತಾಗುತ್ತೆ, ಅದಕ್ಕೆ ಬರಲು ಆಗಲ್ಲ. ಅಲ್ಲೇ ಯಾವುದಾದ್ರೂ ಒಳ್ಳೆ ಆಸ್ಪತ್ರೆಗೆ ತೋರಿಸಿ. ಬೇಕಿದ್ದರೆ ನಿಮ್ಮ ಸೊಸೆಯ ಕೈಯಲ್ಲಿ ಫೋನ್ ಕೊಡ್ತೀನಿ, ಅವಳನ್ನು ಕೇಳಿ. ಅವಳಿಗೂ ಕನ್ನಡ ಕಲಿಸಿದ್ದೀನಿ. ಹಲೋ ಮಾವ, ಇವರು ಇಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವರಿಗೆ ಬರೋಕೆ ಆಗಲ್ಲ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಯಾವುದಾದರೂ ಹಾಸ್ಪಿಟಲ್ಗೆ ಸೇರಿಸಿ. ಮತ್ತೆ ಮತ್ತೆ ಡಿಸ್ಟರ್ಬ್ ಮಾಡಿ ತೊಂದರೆ
ಕೊಡಬೇಡಿ, ಬಾಯ್ ಮಾವ. ರವಿ ಹೀಗೆ ಹೇಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡಿ, ಶಶಿಗಾದ್ರೂ ಫೋನ್ ಮಾಡ್ತೀನಿ. ಹಲೋ ಅಮ್ಮ. ಶಶಿ, ನಿಮ್ಮ ತಂದೆಗೆ ತುಂಬ ಹುಷಾರಿಲ್ಲ ಕಣ, ಆಸ್ಪತ್ರೆಗೆ ತೋರಿಸ್ಬೇಕು, ಬರ್ತೀಯಾ? ಅಯ್ಯೋ ಅಮ್ಮ, ನಾನು ಇಲ್ಲಿ ಮೊನ್ನೆ ತಾನೇ ಆಫೀಸ್ಗೆ ಬಹಳ ರಜೆ ಹಾಕಿದ್ದೀನಿ, ಮತ್ತೆ ರಜೆ ಕೊಡಲ್ಲ ಅಮ್ಮ. ಅಯ್ಯೋ, ಅವರದ್ದು ತುಂಬ ಕಾಟ ಆಯಿತು. ಅಲ್ಲೇ ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಕೇಳಿ, ಅವರೇ ತೋರಿಸ್ತಾರೆ. ಅಮ್ಮ, ಅಲ್ಲೇ ಒಳ್ಳೆಯ ವೃದ್ಧಾಶ್ರಮವನ್ನು ನೋಡಿ ಸೇರಿಸಿಬಿಡಿ. ಅವರು ಎಲ್ಲ ನೋಡ್ಕೊಳ್ತಾರೆ. ನಾನು ಬೇಕಿದ್ರೆ ಹಣ ಕಳಿಸ್ತೀನಿ, ಖರ್ಚು ನಾನು ನೋಡ್ಕೊಳ್ತೀನಿ. ಗೆಳೆಯ, ಬರೋ ಗೆಳೆಯ, ಹೇಗಿದೆಯಾ? ಹೀಗಿದ್ದೀನಿ ಏನೋ ಇಷ್ಟೊಂದು ಹುಷಾರಿಲ್ಲ. ಮಕ್ಕಳಿಗಾದ್ರೂ ಫೋನ್ ಮಾಡಿ ಕರ್ಸ್ಕೋಬೇಕು ತಾನೆ. ಇರು, ನಾನಾದರೂ ಫೋನ್ ಮಾಡ್ತೀನಿ. ಅಯ್ಯೋ, ರವಿ ಮತ್ತು ಶಶಿಗೆ ಫೋನ್ ಮಾಡಬೇಡಿ, ಅವರು ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಓಹೋ, ಹಾಗಾ? ನಿಮ್ಮ ಮೂರನೇ ಮಗ ಕಿರಣ್ಗಾದ್ರೂ ಫೋನ್ ಮಾಡ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ನಾನು ಕಿರಣ್ ಅವ್ರ ತಂದೆ ಸ್ನೇಹಿತ ಮಾತಾಡೋದು. ಅವನ ಕೈಲಿ ಒಂದು ಸ್ವಲ್ಪ ಫೋನ್ ಕೊಡಿ, ಅರ್ಜೆಂಟ್ ಇದೆ. ಸರ್, ನಾನು ಅವರ PM ಮಾತಾಡ್ತಾ ಇರೋದು. ಕಿರಣ್ ಸರ್ ತುಂಬ ಬ್ಯುಸಿ ಇದ್ದಾರೆ. ಫಾರಿನ್ನಿಂದ ರೈತರು ಬಂದಿದ್ದಾರೆ. ಕಿರಣ್ ಸರ್ ಕೃಷಿಯಲ್ಲಿ ಮಾಡಿರುವ ಹೊಸ ಹೊಸ ಟೆಕ್ನಾಲಜಿಗಳನ್ನು ಕಲೀಲಿಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಸರ್. ಸರಿ ಸರ್, ಕೊಡ್ತೀನಿ, ಮಾತಾಡಿ. ಹಲೋ ಅಂಕಲ್, ನಾನು ಕಿರಣ್ ಮಾತಾಡ್ತಾ ಇರೋದು. ಕಿರಣ್, ನಿಮ್ಮ ತಂದೆಗೆ ತುಂಬ ಹುಷಾರಿಲ್ಲ ಕಣ, ಆಸ್ಪತ್ರೆಗೆ ಸೇರಿಸಿ, ಬೇಗ ಬಾ. ಅಯ್ಯೋ, ಹೌದಾ ಅಂಕಲ್? ನಾನು ಡಿಸ್ಕಷನಲ್ಲಿ ಬಿಸಿ ಇದ್ದೀನಿ, ಆದರೂ ಪರವಾಗಿಲ್ಲ, ಇಲ್ಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಅರ್ಜೆಂಟ್ ಕಾಲ್. ಐ ವಿಲ್ ಮೀಟ್ ಯು ಆಫ್ಟರ್ವರ್ಡ್. ಯು ಕ್ಯಾನ್ ಲೀವ್ ಮೈ ಕಾಲ್ ಇನ್ ದಟ್ ಕಾಲ್. ಓಕೆ? ನೋಡು, ನಿಮ್ಮ ಮಗನನ್ನ ಕಾರಿಗೆ ಹೋಗದೆ ಇಲ್ಲೇ ಕೃಷಿ ಮಾಡ್ಕೊಂಡು ಇರ್ತಾನೆ ಅಂದಿದ್ದಕ್ಕೆ ಮನೆಯಿಂದ ಹೊರಗೆ ಹಾಕಿದ್ದೆ. ಆದರೆ ಈಗ ಕಾರಿನಿಂದ ರೈತರು ನಿನ್ನ ಅದೇ ಮಗನ ಹತ್ರ ಕಲೀಲಿಕ್ಕೆ ಬಂದಿದ್ದಾನೆ. ಇದು ಕಣ ಸಾಧನೆ ಅಂದರೆ. ಅಪ್ಪ, ಏನಾಯ್ತು ಅಪ್ಪ? ಬನ್ನಿ, ಆಸ್ಪತ್ರೆಗೆ ಹೋಗೋಣ. ಕಿರಣ್, ನಮ್ಮನ್ನು ಕ್ಷಮಿಸಿ ಬಿಡಪ್ಪ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ವಿ. ಕಿರಣ್, ನಾನು ನನ್ನ ಮಕ್ಕಳು ದೊಡ್ಡ ಉದ್ಯೋಗದಲ್ಲಿದ್ದರೆ ನನಗೆ ಹೆಮ್ಮೆ ಅಂದುಕೊಂಡಿದ್ದೆ. ಆದರೆ ಇವಾಗ ಗೊತ್ತಾಗ್ತಿದೆ, ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಪ್ರೀತಿ, ಗೌರವ ಇರುವ ಹಾಗೆ ಬೆಳೆಸಬೇಕು. ದುಡ್ಡೇ ಮುಖ್ಯ ಅಲ್ಲ, ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ತುಂಬ ಮುಖ್ಯ ಅಂತ. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ. ರೈತ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ, ಅಂಥದ್ರಲ್ಲಿ ನಾನು ನಿಮ್ಮನ್ನು ನೋಡಿಕೊಳ್ಳೋದಿಲ್ವಾ? ಬನ್ನಿ ಅಪ್ಪ, ಆಸ್ಪತ್ರೆಗೆ ಹೋಗೋಣ. ಅಮ್ಮ, ನೀನು ಹುಷಾರಾಗಿ. ಕಿರು ನಾಟಕವನ್ನು ಮಾಡಿಬಿಟ್ಟು ಈ ಸಮಯದಲ್ಲಿ ನಮ್ಮ ಮಕ್ಕಳು ಏನಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಲಿಕ್ಕೆ ಬಯಸಿದ್ವಿ. ಅದಕ್ಕೋಸ್ಕರ ಈ ಸ್ಕಿಟನ್ನು ರೆಡಿ ಮಾಡಿದ್ದೀವಿ.
ನಮ್ಮ ಮಕ್ಕಳು ಏನು ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಗೊತ್ತಾ? ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ಪಡಿಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ಆದರೆ ಅವ್ರು ಮುಂದೆ ಸಂಪಾದನೆ ಮಾಡೋ ಮಟ್ಟಕ್ಕೆ ಹೋದ್ಮೇಲೆ ಏನು ಮಾಡ್ತಾರೆ ಅನ್ನೋದು ನಾವು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ನೀವು ಮಾಡುವ ಕೆಲಸದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ತೋರಿಸ್ಕೊಡಿ. ಬಿಡುವಿದ್ದಾಗ ನಿಮ್ಮ ಜೊತೆಗೆ ಕರ್ಕೊಂಡು ನಮ್ಮಪ್ಪ ಆರಾಮಿದ್ದಾರೆ ಅಂತ ನಿಮ್ಮ ಮಗನಿಗೆ ಅನಿಸ್ಬಾರ್ದು. ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ, ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕ್ತಾ ಇದ್ದಾನೆ ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ನೀವು ಪರಿಚಯವನ್ನು ಮಾಡ್ತೀರಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ಓದಿನ ಜೊತೆಯಲ್ಲಿ ಮಕ್ಕಳಲ್ಲಿ ಕುಟುಂಬ ಅಂದರೆ ಏನು, ತಂದೆ ತಾಯಿಯ ಬೆಲೆ ಏನು, ಗುರುಗಳ ಬೆಲೆ ಏನು ಅನ್ನೋದನ್ನು ಸಂಸ್ಕಾರದ ಮೂಲಕ ಕಲಿಸಿಕೊಡುವುದು ನಮ್ಮಲ್ಲಿ ತುಂಬ ಅವಶ್ಯವಾಗಿದೆ. ಈ ಸಂದೇಶವನ್ನು ಈ ಕಿರು ನಾಟಕದ ಮೂಲಕ ಹೇಳುವ ಒಂದು ಪ್ರಯತ್ನವನ್ನು ಬೆಸ್ಟ್ ಸ್ಕೂಲ್ನ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ನಾಟಕ ನಿಮಗೆ ಇಷ್ಟ ಆಗಿದ್ದರೆ ಇನ್ನೊಂದು ಸಾರಿ ಚಪ್ಪಾಳೆ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಅದೇ ಖುಷಿಯನ್ನು ಕೊಡುತ್ತೆ.